विष्णु गुरुर्देवो महेश्वरः। ಶಿಕ್ಷಣ ಕ್ಷೇತ್ರದಲ್ಲಿ ದಿ ಟೀಮ್ ಅಕಾಡೆಮಿಯ ಶಿಕ್ಷಣ ಕ್ರಾಂತಿ. ದಿ ಟೀಮ್ ಅಕಾಡೆಮಿ ಇದು ಮಕ್ಕಳ ಭವಿಷ್ಯದ ಸುಭದ್ರ ಅಡಿಪಾಯ. ಅತ್ಯಂತ ಯಶಸ್ವಿ ಮತ್ತು ವಿಶ್ವಾಸಾರ್ಹ ಅಕಾಡೆಮಿ. ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್. ನನ್ನ ಜೊತೆ ಇದ್ದಾರೆ ದ ಟೀಮ್ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಮಂಜಪ್ಪನವರು ಹಾಗೂ ಸೆಕ್ರೆಟರಿ ಆದಂತಹ ನಾಗಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಅಂದರೆ ಈ ಕಾಲೇಜು ಯಾವಾಗ ಸ್ಟಾರ್ಟ್ ಆಯಿತು, ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಟೀಮ್ ಅಕಾಡೆಮಿನ ಸ್ಥಾಪನೆ ಮಾಡಿದ್ರು ಅಂತೇಳಿ ಮೊದಲನೇದಾಗಿ ಮಂಜಪ್ಪ ಸರ್ನ ಮಾತಾಡ್ತೀನಿ. ಸರ್, ಈಗ ಈ ಟೀಮ್ ಅಕಾಡೆಮಿ ಅಂದ್ರೇನು, ಅದು ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತೇಳಿ ಸರ್? ದ ಟೀಮ್ ಅಕಾಡೆಮಿ ಅಂತ ಹೇಳಿದ್ರೆ ಒಂದು ಟೀಚರ್ಸ್ನ ಒಂದು ಗ್ರೂಪು, ಲೆಕ್ಚರ್ಸ್ನ ಒಂದು ಗ್ರೂಪ್. ಅದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಒಂದು ಮನಸ್ಸಿಂದ ಒಂದು ಒಳ್ಳೆ ರಿಸಲ್ಟನ್ನು ಕೊಡಬೇಕು ಅಂಥೇಳಿ ನಮ್ಮ ಈ ಟೀಮ್ ಅಕಾಡೆಮಿ ಸಂಸ್ಥೆನ ಹುಟ್ಟಾಕಿದ್ವಿ 2015ರಲ್ಲಿ. ಸ್ಥಾಪನೆ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಮೊದಲನೇ ಉದ್ದೇಶ ನೀಟು ಮತ್ತು JEಯಲ್ಲಿ ಒಳ್ಳೆ ರ್ಯಾಂಕನ್ನು ಕೊಡಬೇಕು. ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾಯಿದ್ರು ಮಕ್ಕಳು ನೀಟು ಮತ್ತು JE ಕೋಚಿಂಗಿಗೆ. ಸೊ ಅದನ್ನು ದಾವಣಗೆರೆಯಲ್ಲೇ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ನಾವು ಕೊಡಬೇಕು ಅಂಥೇಳಿ ಈ ಸಂಸ್ಥೆನ ಹುಟ್ಟಾಕಿದ್ವಿ. ಸೊ ಹಾಗೆಯೇ ಮೊದಲನೇ ವರ್ಷದಿಂದನೂ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ರಿಸಲ್ಟನ್ನು ನಾವು ಕೊಡ್ತಾ ಬಂದಿದ್ದೀವಿ. ಸೊ PU ಬೋರ್ಡ್ ರಿಸಲ್ಟ್ ಬಂದು 99.9% ಇದೆ. ಸೊ ಅದೇ ರೀತಿಯಲ್ಲಿ ನಮ್ಮದು ಇನ್ನೊಂದು ಬ್ರ್ಯಾಂಚು 2023ರಲ್ಲಿ ಶಿವಮೊಗ್ಗದಲ್ಲಿ ಓಪನ್ ಆಗಿದೆ. 2023ರಲ್ಲಿ ಓಪನ್ ಆಗಿರೋಂಥ ಶಿವಮೊಗ್ಗ ಬ್ರ್ಯಾಂಚಿನ ರಿಸಲ್ಟು 100% ರಿಸಲ್ಟ್ ಇದೆ. ಸೊ ಇಟ್ಸ್ ಗುಡ್. ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ ಮತ್ತು PCMBಯಲ್ಲಿ ಒಳ್ಳೆ ಮಾರ್ಕ್ಸು ಸಹ ಬರ್ತಾ ಇದೆ. ದಾವಣಗೆರೆ ಮತ್ತು ಶಿವಮೊಗ್ಗ 2 ಕಡೆ ಇದೆ. ಸೊ ಹೇಗಿತ್ತು ಸರ್ ಆರಂಭದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಅಪ್ರೋಚ್ ಎಲ್ಲ ಯಾವ ರೀತಿ ಆಯಿತು? ಸ್ಟೂಡೆಂಟ್ಸ್ ಅಪ್ರೋಚಿಂಗು ನಾವು ಬೇಸಿಕಲಿ ಒಂದು ಒಳ್ಳೆ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಮಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಏನಿರಲಿಲ್ಲ. ನಮ್ಮ ಉದ್ದೇಶ ಈವನ್ ಬಿಲೋ ಅವರೇಜ್ ಇರೋಂಥ ಮಕ್ಕಳಿಗೂ ಸಹ ಒಳ್ಳೆ ನೀಟು ಮತ್ತು JEನ ರಿಸಲ್ಟನ್ನು ಕೊಡಬೇಕು ಅಂತ ಉದ್ದೇಶ ಇತ್ತು. ಹಾಗೆಯೇ ಎಲ್ಲ ಕೆಟಗರಿ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕೊಡ್ತಾ ಬಂದಿದ್ದೇವೆ. ನೀಟ್ ರಿಸಲ್ಟು May 5ಗೆ ಬರೋ ಎಕ್ಸಾಮ್ಸ್ ಇದೆ. ಅದರ ಹಿಂದಿನ ವರ್ಷದ ರಿಸಲ್ಟನ್ನು ನೋಡಿದರೆ ಪ್ರತಿ ವರ್ಷ ನಮ್ಮಲ್ಲಿ 35ರಿಂದ 40 ಮಕ್ಕಳು ಫ್ರೀ ಮೆಡಿಕಲ್ ಸೀಟನ್ನು ತೊಗೊಳ್ತಾ ಇದ್ದಾರೆ. ಸೊ ಹಾಗೆ ಎಂಜಿನಿಯರಿಂಗಲ್ಲೂ ಸಹ ಉತ್ತಮವಾದ ಒಂದು ರಿಸಲ್ಟ್ ಇದೆ. RV ಕಾಲೇಜ್ ಬೆಂಗಳೂರು, BMC, ಸೊ ಇಂಥ ಕಡೆಗೆ ಸೊ ಬಿಲೋ 500 ರ್ಯಾಂಕಿಂಗನ್ನು ತೊಗೊಂಡು ಒಳ್ಳೆಯ ಸಂಸ್ಥೆಯಲ್ಲಿ ಅವರು ಸೀಟನ್ನು ತೊಗೊಳ್ತಾ ಇದ್ದಾರೆ. JE ಬಗ್ಗೆ ಹೇಳೋದಾದರೆ JE ಮೇನ್ಸಲ್ಲಿ ಈ ಫಸ್ಟ್ ಫೇಸಲ್ಲಿ ಏನು ಈ ವರ್ಷ ಆಗಿದೆಯೋ ಅರೌಂಡ್ 90 ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. ಆ 90 ಮಕ್ಕಳಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ 5ರಿಂದ 10 ಮಕ್ಕಳು ಅಡ್ವಾನ್ಸನ್ನು ಕ್ವಾಲಿಫೈ ಆಗ್ತಾರೆ. ಇದ್ರ ಹಿಂದೂ ಅಷ್ಟೇ ಪ್ರತಿ ವರ್ಷ 2 ಅಥವಾ 3 ಮಕ್ಕಳು ಅಡ್ವಾನ್ಸಲ್ಲಿ ಕ್ವಾಲಿಫೈ ಆಗ್ತಾ ಇದ್ದಾರೆ. ಇದು ಇಡೀ ಡಿಸ್ಟಿಕ್ಕಲ್ಲೇ ಮತ್ತು ನಿಯರ್ ಬೈ ಆಲ್ ಡಿಸ್ಟಿಕ್ಸ್ಗಿಂತನೂ ಒಳ್ಳೆ ರಿಸಲ್ಟನ್ನು ನಾವು ಕೊಡ್ತಾ ಬಂದಿದ್ದೀವಿ. ದ ಟೀಮ್ ಅಕಾಡೆಮಿಯ ಸೆಕ್ರೆಟರಿ ಆಗಿರುವಂತಹ ನಾಗಭೂಷಣ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಕಾಲೇಜಿನ ಆಡಳಿತ ಮಂಡಳಿ ಇರ್ಬೋದು, ಜೊತೆಗೆ ಫ್ಯಾಕಲ್ಟೀಸ್ ಇದು ಇರ್ಬೋದು, ಯಾವ ರೀತಿ ಇದೆ ಸರ್ ಸ್ಟೂಡೆಂಟ್ ಜೊತೆ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ ಅಂತೇಳಿ? ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಮ್ಮ ಇನ್ಸ್ಟಿಟ್ಯೂಷಲ್ಲಿ ಸದ್ಯಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ 15ರಿಂದ 20 ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಫಿಸಿಕ್ಸ್ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಬಯಾಲಜಿ ಆಗ್ಬೋದು. ಸೊ ಡಿಪಾರ್ಟ್ಮೆಂಟ್ ವೈಸು 15 to 20 ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಹಾಗೆ ಸ್ಟೂಡೆಂಟು ಟೀಚರ್ ರೇಷಿಯೋ ನೋಡಿದ್ರೆ 1:20 ರೇಷಿಯೋಲ್ಲಿದ್ದಾರೆ. ಪ್ರತಿಯೊಬ್ಬ ಟೀಚರು 20 ಸ್ಟೂಡೆಂಟ್ಸ್ ಅಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಇಂಟೆನ್ಸಿವ್ ಕೇರ್ ತೊಗೊಳೋಕ್ಕೆ ತುಂಬ ಉಪಯೋಗ ಆಗಿರುತ್ತೆ. ಸೊ ಇದರಿಂದ ನಾವು ಒಳ್ಳೆ ರಿಸಲ್ಟು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಪ್ರತಿ ವರ್ಷವೂ ಇದೇ ಥರ ನಾವು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾಯಿದ್ವಿ. ಈ ವರ್ಷವೂ ಹಾಗೆ ನಮ್ಮಲ್ಲಿ ಮೆಡಿಕಲ್ರಿಂದ ಮಿನಿಮಮ್ ಅಂದರೆ ಒಂದು 80 ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸಿಗುತ್ತೆ, ಫ್ರೀ ಮೆಡಿಕಲ್ ಸಿಗುತ್ತೆ ಅಂತ ನಾವು
ಆಸೆ ಪಡ್ತಾ ಇದ್ದೀನಿ. ಅಂದರೆ ಒಂದು ಬಾಂಧವ್ಯ ಅನ್ನೋದಿರುತ್ತೆ ಸರ್ ಸ್ಟೂಡೆಂಟ್ಸ್ ಮತ್ತು ಫ್ಯಾಕಲ್ಟೀಸ್ ನಡುವೆ. ಸೊ ಹೇಗಿದೆ ಸರ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗಳ್ದು ಒಂದು ಅಟ್ಮಾಸ್ಫಿಯರ್ ಯಾವ ರೀತಿ? ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ. ಯಾಕಂದರೆ 25 ಜನ ಒಬ್ಬ ಟೀಚರ್ ನೋಡ್ಕೊಳೋದ್ರಿಂದ ಅವರು ಪರ್ಸ್ನಲ್ ಆಗಿ ಏನೇ ಇದ್ರೂ ಪೇರೆಂಟ್ಸು ವಿಷಯ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆ ಟೀಚರ್ ಎಲ್ಲ ವಿಷಯ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಇದು ಅವರು ವೈಯಕ್ತಿಕವಾಗಿ ಡೆವಲಪ್ ಆಗೋಕ್ಕೆ ಹಾಗೆ ಎಜುಕೇಷನ್ ಪರವಾಗಿ ಡೆವಲಪ್ ಆಗೋಕ್ಕೆ ಯೂಸ್ ಆಗುತ್ತೆ. ಹಾಂ ಸರ್, ಹೇಗಿದೆ ಸರ್ ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಯಾವ ರೀತಿ ಇದೆ ಸರ್? ಹಾಂ ಸರ್, ಈಗ 2024 ರಿಸಲ್ಟ್ ನೋಡಿದರೆ ನೆಕ್ಸ್ಟು ಅಚೀವ್ಮೆಂಟ್ ಯಾವ ರೀತಿ ಇರಬೇಕು ಅಂತೇಳಿ ಇನ್ನೂ? ಸೊ 2024 ನಮ್ಮ ಎಕ್ಸ್ಪೆಕ್ಟೇಷನು ಮಿನಿಮಮ್ ಅಂದರೆ ಒಂದು 80 ಮೆಡಿಕಲ್ ಸೀಟ್ಸ್ ಆಗ್ತವೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಜೊತೆಗೆ JEE ಮೇಯ್ನಲ್ಲಿ ಹಾಗೆ ಸದ್ಯಕ್ಕೆ ಆಲ್ರೆಡಿ ಸೆಷನ್ 1 ಕಂಪ್ಲೀಟ್ ಆಗಿದೆ. ಸೆಷನ್ 1ರಿಂದ 8 ಮಕ್ಕಳಿಗೆ NITಗೆ ಸೂರತ್ಕಲ್ ಸೀಟ್ ಸಿಗುತ್ತೆ. ಸೆಷನ್ 2 ಎಕ್ಸಾಮಿನೇಷನ್ ಆಗಿದೆ, ರಿಸಲ್ಟ್ ಇನ್ನೂ ಕೊಡೋದಿದೆ. ಸೊ ಅದರಲ್ಲಿ ಸಹ ಒಂದು 10 to 8 ಸ್ಟೂಡೆಂಟ್ಸು NITಗೆ ಸೂರತ್ಕಲ್ಲು ಜಾಯ್ನ್ ಆಗ್ತಾರೆ. ಅದರಲ್ಲಿ ಟಾಪರ್ ಮಗು ಬಂದು 99.16% ತೊಗೊಂಡಿದ್ರು. ಸೊ ಇದು ಹಂಗೆ ಕಂಟಿನ್ಯೂಸ್ ಆಗಿ ನಾವು ಕೊಡ್ತಾ ಬಂದಿದ್ದೀವಿ. ಹಾಗೆ JEE ಅಡ್ವಾನ್ಸಲ್ಲಿ ಸಹ ನಮ್ಮ ಮಕ್ಕಳು ಚೆನ್ನಾಗಿ ತೆಗಿತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಈ ದಾವಣಗೆರೆ ಅಂದರೆ ಎಜುಕೇಷನ್ ಹಬ್ ಅಂತೇಳಿ ಕರೆಸ್ಕೊಳ್ಳೋದು ಸರ್. ಈ ಎಜುಕೇಷನ್ ಹಬ್ಬಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇದೆ ಸರ್? ಇದರಲ್ಲಿ ಎಲ್ಲ ಕಾಲೇಜಲ್ಲಿ ಹೆಲ್ತಿ ಕಾಂಪಿಟೇಷನ್ ಇದೆ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಆ ಕಾಂಪಿಟೇಟಿವ್ ಸ್ಪಿರಿಟ್ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಅದರಿಂದ ಬಡತನದಿಂದ ಬರೋ ಮಕ್ಕಳಿಗೆ ಇನ್ನೂ ಯೂಸ್ ಆಗ್ತಾಯಿದೆ. ಸೊ ಬಡತನ ಅಂತ ಇವತ್ತು ಮುಂಚೆ ಆದರೆ ಬಡತನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗೋದಂದರೆ ಕಷ್ಟ ಆಗೋದು. ಈಗೇನಂದರೆ ನಮ್ಮ ಕಾಲೇಜಿಂದ ನಾವು ಪ್ರತಿ ವರ್ಷವೂ 50 to 60 ಮೆಂಬರ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ. ಸೊ ಅದು ಯೂಸ್ ಮಾಡ್ಕೊತಾ ಇದ್ರು ಮಕ್ಕಳು. ಹಾಗೆ ದ ಟೀಮ್ ಅಕಾಡೆಮಿಯ ದ್ವಿತೀಯ PUC ವಿದ್ಯಾರ್ಥಿಯಾದಂತಹ ಫಕೀರೇಶ್ ಅವರು 583 ಅಂಕಗಳನ್ನು ಪಡೆಯುವ ಮೂಲಕ 97% ತೆಗೆದುಕೊಂಡಿರುವಂಥದ್ದು. ಇವರು ಮೂಲತಃ ರಾಣೆಬೆನ್ನೂರು ತಾಲೂಕಿನ ಮೈಲಾರ ಗ್ರಾಮದವರು. ಮೈಲಾರದಲ್ಲಿ ಅಪ್ಪ ಕೃಷಿಕರಾಗಿದ್ದರೂ ಸಹ ಮಗ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಕನಸು ಕೂಡ ಕಟ್ಕೊಂಡಿದ್ದರು. ಇದೀಗ ಫಕೀರೇಶ್ ಅವರು ತಂದೆಯವರ ಕನಸನ್ನು ಸಾಕಾರ ಮಾಡಿರುವಂಥದ್ದು. ಜೊತೆಗೆ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು, ಯಾವ ರೀತಿಯಾದಂಥ ಶಿಕ್ಷಕರು ಸಹಕಾರ ನೀಡ್ತಾ ಇದ್ದರು, ಆಮೇಲೆ ವಿದ್ಯಾಭ್ಯಾಸಕ್ಕೆಲ್ಲ ಯಾವ ರೀತಿಯಾದಂತಹ ಅನುಕೂಲ ಮಾಡಿಕೊಟ್ಟಿದ್ರು, ಅದನ್ನೆಲ್ಲ ಮಾತಾಡ್ಸ್ತಾ ಹೋಗೋಣ. ಫಕೀರೇಶ್ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೇಳ್ರಿ ಫಕೀರೇಶ್ ಅವರೇ, ಯಾವ ರೀತಿಯಾಗಿ ಎಜುಕೇಷನ್ಗೆ ಅನುಕೂಲ ಆಯಿತು, ಜೊತೆಗೆ ಈಗ ಅಕಾಡೆಮಿಲಿ ಯಾವ ರೀತಿಯಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಇದೆ ಅಂತೇಳಿ? ಸರ್, ನಾನು ಇಲ್ಲಿ ಬಂದಾಗಿಂದ ಬರೀ 10,000 ಅಷ್ಟೇ ಕಟ್ಟಿರೋದು. ಇಲ್ಲಿ ಬಂದಾಗಿಂದ ಬರೀ 10,000 ಅಷ್ಟೇ ಕಟ್ಟಿರೋದು. ನನ್ನ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಫುಲ್ಲು ಬಡವರು, ಫೀಸ್ ಎಲ್ಲ ಕಟ್ಟೋಕ್ಕಾಗ್ತಿದ್ದಿಲ್ಲ. ಸರ್ ಹತ್ರ ಬಂದು ಸ್ವಲ್ಪ ನಮ್ಮದು ಬೋರ್ಡ್ ಮಾರ್ಕ್ಸು ಕೂಡ 99, ಆದರೆ ಆವಾಗಿಂದಕ್ಕೆ ನಮ್ಮ ಬ್ಯಾಚಿಗೆ ಅದು ಭಾಳ ಕಡಿಮೆ ಆಗಿತ್ತು ಪರ್ಸೆಂಟೇಜು. ಆದರೂ ಸರು ಅದನ್ಯಾವುದು ಮನೆ ನೋಡ್ಕೊಳ್ಳಿದೆ ನನಗೆ 1 ವರ್ಷ ಫ್ರೀ ಮಾಡಿಕೊಟ್ಟಿದ್ರು. ಮತ್ತು ಫಸ್ಟ್ ಇಯರು ನಂದು ಬೋರ್ಡು ಫಸ್ಟ್ ಬಂದಿತ್ತು. ಅದಕ್ಕೆ ಸರ್ ಬೋರ್ಡು ಮತ್ತು ಎಂಟ್ರೆನ್ಸ್ ಮಾರ್ಕ್ಸು ಎಲ್ಲ ಕೂಡಿಸಿ ನನಗೆ ಮತ್ತೆ ಸೆಕೆಂಡ್ ಇಯರ್ಸ್ ಕೂಡ ಫ್ರೀ ಮಾಡಿಕೊಟ್ರು. ಸೊ ನಾನು ಇಲ್ಲಿ ಬಂದಾಗಿಂದ ಬರೀ 10,000 ಅಷ್ಟೇ ಕಟ್ಟಿದ್ದೀನಿ. ಆದರೆ ಇಲ್ಲಿ ಟೋಟಲ್ ಫಸ್ಟ್ ಇಯರು ಸೆಕೆಂಡ್ ಇಯರು ಫೀಸ್ ಸೇರಿ ಒಂದು 4 ಲಕ್ಷದ ಮೇಲಾಗುತ್ತೆ. ಸೊ ಅವ್ರು 4 ಲಕ್ಷದ ಗಂಟಲೆ ನನಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಈಗ ಮತ್ತೆ ಇಲ್ಲಿ ರಿಸಲ್ಟ್ ಇನ್ನೂ ಚೆನ್ನಾಗಿ ತೆಗೆದು ಹೋದರೆ ಇಲ್ಲಿಂದ ಮತ್ತೆ ನಾವು ಇನ್ನೂ ಜಾಸ್ತಿ ದುಡ್ಡನ್ನ ಮತ್ತೆ ತಗೊಂಡು ಹೋಗ್ಬೋದು. ಅಂಥ ಅವಕಾಶಗಳನ್ನ ಈ ಕಾಲೇಜಲ್ಲಿ ನಮಗೆ ಕೊಡ್ತಿದ್ದಾರೆ. ಟೋಟಲ್ಲು ನಾವು ಇಲ್ಲಿ ಚೆನ್ನಾಗಿ ಓದಿದ್ದೆಪ್ಪ ಅಂದರೆ ಒಂದು ಮಿನಿಮಮ್ ಒಂದು 10-15 ಲಕ್ಷ ಗಂಟಲೆ ನಾವು ತಗೊಂಡು ಹೋಗ್ಬೋದು. ಪೇರೆಂಟ್ಸಿಗೆ ನಾವು ಒಂದು 20 ಲಕ್ಷದವರೆಗೂ ಬೆನಿಫಿಟ್ ಕೂಡ ಮಾಡ್ಬೋದು. ಸೊ ಹೇಗೆ ಅನ್ಸುತ್ತೆ, ಅಪ್ಪ ಕೃಷಿಕರಿದ್ದಾರೆ, ಜೊತೆಗೆ ಇಷ್ಟೆಲ್ಲ ಬರುತ್ತೆ ಮಾರ್ಕ್ಸ್ ಲೆಕ್ಕಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಏನು? ನನಗೆ ನೀಟು JEE ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ನಮ್ಮ ಅಪ್ಪಗಾಗಲಿ ನಮ್ಮ ಅಮ್ಮಗಾಗಲಿ ಕಾಲೇಜ್ಗಳ ಬಗ್ಗೆ ಕೂಡ ಗೊತ್ತಿದ್ದಿಲ್ಲ. ನಮ್ಮ ಊರಲ್ಲಿ ನಮ್ಮ ಟೀಚರ್ಸ್ಗಳು ಕೇಳಿ ಈ ಥರ ಒಂದು ಕಾಲೇಜ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದು ಸೇರಿಸಿದ್ದೆ. ನನಗೂ ಇಷ್ಟು ಎಕ್ಸ್ಪೆಕ್ಟೇಷನ್ ಏನಿದ್ದಿಲ್ಲ, ನಾನು ಇಷ್ಟು ಚೆನ್ನಾಗಿ ಓದ್ತೀನಿ ಅಂತೇಳಿ. ಆದರೆ ಇಲ್ಲಿ ಬಂದಮೇಲೆ ನನ್ನ ಸುತ್ತಮುತ್ತಲಿರೋ ಹುಡುಗರು ನೋಡಿ ನಾನು ಚೆನ್ನಾಗಿ ಓದಬೇಕು, ಮತ್ತು ನೆಕ್ಸ್ಟ್ ಇಯರು ಫೀಸ್ ಕಟ್ಟಬೇಕಲ್ಲಪ್ಪ ಅಂತ ಓದ್ತಾ ಬಂದು ಫಸ್ಟ್ ಇಯರ್ವರೆಗೂ ಎಲ್ಲ ಎಕ್ಸಾಮ್ಸಲ್ಲೂ ಫಸ್ಟ್ ಬರ್ಗಂತಲೇ ಬಂದೆ. ಒಟ್ಟು ನೆಕ್ಸ್ಟ್ ಇಯರ್ ಫೀಸ್ ಕಟ್ಟಬೇಕಲ್ಲ ಅಂತಲೇ ನಾನು ಪೂರ್ತಿ ಓದಿದೆ. ಸೆಕೆಂಡ್ ಇಯರ್ ಬಂದಮೇಲೆ ಸೆಕೆಂಡ್ ಇಯರು ಮತ್ತೆ ಒಂದು 5 ಲಕ್ಷ 10 ಲಕ್ಷ ಇದೆಯಲ್ಲ ಬಹುಮಾನ ಹಂಗೆ ಅಂತೇಳಿ ನಾನು ಓದ್ಕೊತ ಬಂದೇ ಹೊರತು ನಾನು ನೀಟ್ ಕಂಪ್ಲೀಟ್ ಮಾಡಬೇಕು, ಡಾಕ್ಟ್ರ್ ಕೋರ್ಸ್ಗೆ ಹೋಗಬೇಕು, MBBS ಮಾಡಬೇಕು ಅಂತ ಯಾವತ್ತೂ ಓದಲಿಲ್ಲ. ಓದಿದ್ದು ಬರೀ ಜಸ್ಟ್ ಒಂದು ಎಕ್ಸಾಮ್ ಇದೆ, ಒಬ್ಬ ಬಡವ ಶ್ರೀಮಂತ ಆಗಬೇಕಂದ್ರೆ ಎಷ್ಟು ಈಸಿಯಾಗಿ
ಹೋಗ್ಬೋದಲ್ಲ ಅಂತೇಳಿ ಒಂದೇ ಒಂದು ಕಾರಣಕ್ಕಷ್ಟೇ ಓದ್ಕೊತ ಬಂದೆ. ಆದರೆ ಅವ್ರು ಕೊಡೋ ಬಹುಮಾನಗಳು ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಪ್ರೇರೇಪಿಸ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜೈ ಟಾಪರ್ ಆಗಿದೆ, ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಅಜ್ಜೆ ಕೂಡ ನಾನು ಓದಿದ್ದು ಅದೇ ಕಾರಣಕ್ಕೆ ಅಷ್ಟೇ. ಅದು ನಮ್ಮ ಟೀಚರ್ಸ್ ಕೂಡ ಅಷ್ಟು ಸಪೋರ್ಟ್ ಮಾಡ್ತಿದ್ರು. SK ಸರ್ ನಮಗೋಸ್ಕರ ಹೇಳ್ಕೊಡಕ್ಕಂತ ಬೆಳಿಗ್ಗೆಯಿಂದ ಬಂದು ಸಾಯಂಕಾಲದವರೆಗೂ ಕೂತ್ಕೊಂತಿದ್ರು. ಅವ್ರು ಯಾವ ಹಬ್ಬಕ್ಕೂ ಹೋಗಲಿಲ್ಲ, ಏನಿಗೂ ಹೋಗಲಿಲ್ಲ. ನಮ್ಮ ಜೊತೆಗೆ ಮುಂದೆ ಬಂದು ನಮ್ಮ ಜೊತೆಗೆ ಬೆಳಿಗ್ಗೆ ಬಂದರೆ ಅವರು ಮತ್ತೆ ನೈಟು 10 ಗಂಟೆ 11 ಗಂಟೆವರೆಗೂ ಅವ್ರು ನಮ್ಮ ಮುಂದೆನೇ ಕೂತ್ಕೊಂತಿದ್ರು. ನಮ್ಮನ್ನು ಒಂದು 5 ಜನ ಹುಡುಗರನ್ನ ಮುಂದೆ ಕುಂದಿಸ್ಕೊಂಡು ಓದ್ಕೊಂತ ಹೋದ್ರು. ಅದಕ್ಕೆ ರಿಸಲ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬಂತು. ಈಗ ಇನ್ನು 15 ದಿನಕ್ಕೆ ನೀಟ್ ರಿಸಲ್ಟ್ ಕೂಡ ಇದೆ. ನೀಟ್ ರಿಸಲ್ಟ್ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆ? ನೀಟ್ ಎಕ್ಸಾಮ್ದು ಇನ್ನು 15 ದಿನಕ್ಕೆ ನೀಟ್ ಎಕ್ಸಾಮ್ ಇದೆ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಿದ್ದೀರಿ ಸರ್? ಇವಾಗ ನಮಗೆ ಗ್ರ್ಯಾಂಡ್ ಟೆಸ್ಟ್ ಕೊಡ್ತಿದ್ದಾರೆ. ಅದರಲ್ಲಿ 680, 690, 670, ಅಬೋವ್ 650 ಎಲ್ಲ ಬರ್ತಿದ್ದಾರೆ. GVS ಸರು ಅದಕ್ಕೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ದಿನ ಬಂದು ನಮಗೆ ಬಯಾಲಜಿ ಸ್ವಲ್ಪ ಜೈಗೆ ಹೋಗಿದ್ದಲ್ಲ, ಜೈ ಓದಕ್ಕೆ ಹೋಗಿದ್ವಲ್ಲ, ಆವಾಗ 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿದ್ದಲ್ಲ, ಆವಾಗಿಂದು ಸಿಲೆಬಸ್ಸು ಮತ್ತು ಫಸ್ಟ್ ಇಯರ್ ಸಿಲೆಬಸ್ ಎಲ್ಲ ನನಗೆ ನೆನಪಾಗ್ಬಿಟ್ಟಿತ್ತು. ಅವರು ನನಗೆ ಬೋರ್ಡ್ ಎಕ್ಸಾಮು ಇರುವಾಗ 1 ತಿಂಗಳು ಮುಂಚೆಯಿಂದನೂ ನನಗೆ ಎಲ್ಲ ಬಯಾಲಜಿ ಲೆಸನ್ಸ್ ಎಲ್ಲ ಹೇಳ್ಕೊಡ್ಕೊಂತ ಬರ್ತಿದ್ದಾರೆ. ಅವರೇ ಬಂದು ಮಗ್ಲ ಕೂತ್ಕೊಂಡು ನಿನಗೆ ಯಾವುದಾದ್ರೂ ಲೆಸನ್ ಅರ್ಥ ಆಗದೇ ಇದ್ದರೆ ಕೇಳು, ಹೇಳ್ಕೊಡ್ತೀನಿ ಅಂತೇಳಿ ಒಳ್ಳೆ ಸಣ್ಣ ಹುಡುಗರಿಗೆ ಹೇಳ್ಕೊಡ್ತಾರೆ. ನಾವು ಇಷ್ಟೆಲ್ಲ ನಿನಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಕೇಳಾರ್ದಂಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಎಕ್ಸಾಮ್ಸ್ ಆದಮೇಲೆ ಎಷ್ಟು ಕ್ವಶನ್ಸ್ ಓದು, ಯಾಕೆ ಓದು ಎಲ್ಲ ಕೇಳ್ತಾರೆ. ಅವರು ಒಳ್ಳೆ ಫುಲ್ ಹುಡುಗರನ್ನ ಫುಲ್ ಕನ್ಸರ್ನ್ ಮಾಡ್ತಾರೆ. ಇನ್ನು ಇಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಟೀಚರ್ಸ್ ಅಷ್ಟೇ ಎಕ್ಸಾಮ್ ಮುಗಿದ ತಕ್ಷಣವೇ ಬರ್ತಾರೆ. ಏನು ಡೌಟ್ಸ್ ಇದ್ದಾವೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೇ ಹೋಗ್ತಾರೆ. ಸೊ ಈ ಥರ ಇರೋದ್ರಿಂದ ನಾವು ಇಲ್ಲಿ ಒಂದು 30 ಎಕ್ಸಾಮ್ಸ್ 40 ಎಕ್ಸಾಮ್ಸ್ ಬರೀತೀವಲ್ಲ, ಸೊ ನಮ್ಮದು ಬೇಗ ಆಗುತ್ತೆ ಅಂತ. ಅಂದರೆ ಒಂದು ಸ್ಟೂಡೆಂಟ್ಸ್ ಮತ್ತು ಫ್ಯಾಕಲ್ಟೀಸ್ ಬಾಂಧವ್ಯ ಯಾವ ರೀತಿ ಇದೆ ಇಲ್ಲಿ ಅಂತೇಳಿ? ಅಂದರೆ ಯಾವ ರೀತಿ ಇದೆ ಬಾಂಧವ್ಯ? ಈಗ ಟೀಚರ್ಸ್ ಇರ್ಬೋದು, ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇದೆ, ಯಾವ ರೀತಿ ಇದೆ ಅಂತೇಳಿ? ಇಲ್ಲಿ ಇಲ್ಲಿ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸಿಗಾಗಲಿ ಯಾವುದೇ ಹೆದರಿಕೆ ಯಾವ ಥರ ಏನಿಲ್ಲ. ಇಲ್ಲಿ ಟೀಚರ್ಸು ಆಲ್ಮೋಸ್ಟ್ ಅಲ್ಲೆಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಕ್ಲಾಸಲ್ಲಿ ಬಂದು ಕುತ್ಕೊಂಡು ಯಾರಾದರೂ ಬಂದು ಡೌಟ್ ಕೇಳ್ಬೋದು, ಯಾರಾದರೂ ಬಂದು ಹೋಗ್ಬೋದು. ಎಕ್ಸಾಮ್ಸ್ ಮುಗಿದ ಮೇಲೆ ಒಂದು 2 ತಾಸು 3 ತಾಸು ಪೇಪರ್ ಡಿಸ್ಕಷನಿಗೆ ಬಂದು ಕುತ್ಕೊಂತಾರೆ. ಯಾರಿಗೆ ಡೌಟ್ ಇರುತ್ತೆ ಅವ್ರು ಬಂದು ಹೋಗಿ ಕೇಳ್ಬೋದು. ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಬಯಾಲಜಿ 3 ಟೀಚರ್ಸ್ ಅಲ್ಲೇ ಬಂದಿರ್ತಾರೆ. ಸೊ ನಮ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಹೋಗಿ ಕೇಳ್ಕೊಬೋದು. ಒಟ್ಟು ಟೀಚರ್ಸ್ಗೂ ಸ್ಟೂಡೆಂಟ್ಸ್ಗೂ ಕೋರ್ಡಿನೇಷನ್ ಚೆನ್ನಾಗಿದೆ. ನೆಕ್ಸ್ಟ್ ಏನಾಗಬೇಕು ಅನ್ನೋಂಥ ಕನ್ಸಿಟ್ಕೊಂಡಿದ್ದೀರಿ? ನೆಕ್ಸ್ಟು ನೀಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ನನ್ನ ಜೊತೆ ಮತ್ತೊಬ್ಬ ವಿದ್ಯಾರ್ಥಿನಿ, ದ ಟೀಮ್ ಅಕಾಡೆಮಿಯ ಮತ್ತೊಬ್ಬ ವಿದ್ಯಾರ್ಥಿನಿಯಂತಹ ಸ್ಫೂರ್ತಿ ಸಂಕಡನ್ ಅವರಿದ್ದಾರೆ. ಇವರು ಸಹ 587 ಅಂಕಗಳನ್ನ ಪಡೆದುಕೊಂಡಿರುವಂಥದ್ದು. ಸಾಕಷ್ಟು ಕಷ್ಟಪಟ್ಟು ಈ ಒಂದು PUC ಎಕ್ಸಾಮ್ ಬರೆದಿದ್ದರು. ಜೊತೆಗೆ ಕಾಲೇಜಿನ ಉಪನ್ಯಾಸಕರು ಸಹ ಸಾಕಷ್ಟು ಒಂದು ಎಫರ್ಟ್ ಕೂಡ ಹಾಕಿದ್ರು. ಅಂದರೆ ಒಂದು ಉತ್ತಮವಾದಂಥ ಫಲಿತಾಂಶ ಬರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ಅನುಕೂಲ ಆಗುವ ರೀತಿಯಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ರು. ಸೊ ಇದರ ಜೊತೆ ಮಾತಾಡಲಿಕ್ಕೆ ಸ್ಫೂರ್ತಿ ಸಂಕಣ್ಣವರಿದ್ದಾರೆ. ಅವ್ರನ್ನ ಕೇಳೋಣ ಯಾವ ರೀತಿಯಾದಂಥ ಒಂದು ತಯಾರಿ ಕೂಡ ನಡೆಸಿದ್ರು, ಜೊತೆ ಕಾಲೇಜಿನಲ್ಲಿ ಯಾವ ರೀತಿಯಾದಂಥ ಒಂದು ಅಂದರೆ ಹೋಮ್ ಅಟ್ಮಾಸ್ಫಿಯರ್ ಯಾವ ರೀತಿ ಇತ್ತು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳುವ. ಸ್ಫೂರ್ತಿ ಹೇಳಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಈಗ 587 ಅಂಕದನ್ನು ತಿಳ್ಕೊಂಡಿದ್ರಿ, ಈಗ ಹೋಪ್ ಇತ್ತ ನಿಮಗೆ ಅಂತೇಳಿ? 587 ಹೋಪ್ಸ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಏಮ್ ಇಟ್ಕೊಂಡಿದ್ದೆ. ಬಟ್ 587 ಸ್ಯಾಟಿಸ್ಫ್ಯಾಕ್ಟ್ರಿ. ಯಾಕಂದರೆ ನಮ್ಮ ಕಾಲೇಜಲ್ಲಿ ನಮಗೆ ಬೋರ್ಡ್ಸ್ಗೆ ಅಂತ ಟೈಮ್ ಕೊಟ್ಟಿದ್ದು ಲಾಸ್ಟ್ 10 ಡೇಸ್ ಅಷ್ಟೇ. Feb 21 ನಾವು ಬೋರ್ಡ್ಸ್ ಪ್ರಿಪೇರ್ ಆಗಿದ್ದು. ಸೊ ಬೋರ್ಡ್ಸಿಗೆ ಆಲ್ಮೋಸ್ಟ್ ಕಡಿಮೆ ಟೈಮಲ್ಲೇ ಇಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಫ್ಯಾಮಿಲಿ ವಿಷಯ ಬಂದರೆ ನಾನು, ಅಮ್ಮ ಮತ್ತು ನನ್ನ ತಮ್ಮ ಇರೋದು. ಅಮ್ಮ ಸಿಂಗಲ್ ಪೇರೆಂಟ್. ನಮ್ಮ ಅಪ್ಪ ಒಂದು ತೀರ್ಕೊಂಡು 3 ಇಯರ್ಸ್ ಆಯಿತು. ಅಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಫ್ಯಾಮ್ಲಿ ಅಂದರೆ ಕಾಲೇಜಿಂದ ತುಂಬ ಸಪೋರ್ಟ್ ಇದೆ. ಇಷ್ಟು ಮಾರ್ಕ್ಸ್ ಬರೋಕ್ಕೆ ಅಂತ ಹೇಳಿದರೆ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅಪ್ಪನ ಸೈಡಿಂದ ನನಗೆ ಶೂಲಿನಿ ಪರಮೇಶ್ವರಿ ಫೌಂಡೇಶನ್ಸಿಂದ ನನಗೆ ಸ್ಕಾಲರ್ಶಿಪ್ ಬಂದಿತ್ತು. ಆ್ಯಂಡ್ ಫಸ್ಟ್ ಇಯರ್ ನಾನು ಫ್ರೀ ಎಜುಕೇಷನ್ ಸಿಕ್ಕಿದ್ದು. ಸೆಕೆಂಡ್ ಇಯರ್ ಹಾಫ್ ಫೀಸ್ ಪೇ ಮಾಡಿದ್ದೀನಿ ಅಷ್ಟೇ. ಕಾಲೇಜಿಂದ ತುಂಬ ಸಪೋರ್ಟ್ ಇದೆ. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಲೈಕ್ ಇಲ್ಲಿ ನಮಗೊಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ.
ಓದೋಕ್ಕೆ ತುಂಬ ಸಪೋರ್ಟಿವ್ ಎನ್ವಿರಾನ್ಮೆಂಟ್, ಸ್ಟಡಿ ಅವರ್ಸ್ ತುಂಬ ಸಿಗುತ್ತೆ ಆ್ಯಂಡ್ ಯಾವಾಗಲೇ ಏನೇ ಡೌಟ್ ಕೇಳಬೇಕಂದ್ರೂ ಲೆಕ್ಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಮಗಳೇ ಅಂತ ಕರೆದು ಮಾತಾಡ್ಸಿದ ಇನ್ಸಿಡೆನ್ಸಸ್ಸು ಇದೆ. ಸೊ ಡೌಟ್ಸ್ ಕೇಳೋಕ್ಕೆ ಅಥವಾ ನಮಗೇನೋ ಪ್ರಾಬ್ಲಮ್ ಇದ್ದರೆ ಹೋಗ್ಬಿಟ್ಟು ಹೇಳೋಕ್ಕೆ ಏನೂ ತೊಂದರೆ ಅನಿಸಲ್ಲ. ಇಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇರೋದಕ್ಕೆ ಇಷ್ಟೊಂದು ಅಡ್ಜಸ್ಟ್ ಆಗಿದ್ದಕ್ಕೆ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಹೇಳಕ್ಕೆ ಇಷ್ಟ. ಈಗ ನೀಟ್ ಬರ್ತಾ ಇದೆ, ನೀಟಿಗೆ ಯಾವ ರೀತಿಯಾದಂತಹ ಒಂದು ತಯಾರಿ ನಡೆಸ್ತಾ ನೀಟಿಗೆ ಇದೆ? ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆ ಸರ್. ಆಲ್ಮೋಸ್ಟ್ ಲೈಕ್ ಸಿಲೆಬಸ್ ಎಲ್ಲ ಮುಗ್ದಿದೆ, ರಿವಿಷನ್ಸ್ ನಡೀತಿದೆ. ಇವಾಗ ಗ್ರ್ಯಾಂಡ್ ಟೆಸ್ಟ್ ಮಾಡ್ತಿದ್ದಾರೆ 720ದು. ಪೇಪರ್ಸ್ ಎಲ್ಲ ತುಂಬ ಸ್ಟ್ಯಾಂಡರ್ಡ್ ಪೇಪರ್ಸ್ ಕೊಡ್ತಿದ್ದಾರೆ ಆ್ಯಂಡ್ ನೀಟ್ದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಜೆಇನ ಅಥವಾ ನೀಟಾ? ನನ್ನ ಏಮ್ ಬಂದ್ಬಿಟ್ಟು ನೀಟ್ ಸರ್. JEE ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ, ನೀಟ್ ಮಾಡಬೇಕು ಅಂತ ಇದೆ ಸರ್. ನೆಕ್ಸ್ಟ್ ಏಮ್ ಏನು ಇಟ್ಕೊಂಡಿದ್ದೀರಿ, ಏನಾಗಬೇಕು ಅಂತ? MBBS ಮಾಡಬೇಕು ಅಂತ ಇದೆ ಸರ್. ಸೊ ಲೈಕ್ ಯಾಕಂದರೆ ಅದು ನನ್ನ ಅಪ್ಪನ ಆಸೆ ಇತ್ತು, ಮಗಳು ಡಾಕ್ಟರ್ ಆಗಿಬಿಟ್ಟು ಎಲ್ಲರಿಗೂ ಒಂದು ಸರ್ವಿಸ್ ಇರಬೇಕು ನನ್ನ ಮಗಳು ಕಡೆಯಿಂದ ಸೊಸೈಟಿಗೆ ಅಂತ. ಸೊ ಅದಕ್ಕೆ MBBS ಮಾಡಬೇಕು. ಈಗ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಒಂದು ಕಡೆ ಉತ್ತಮವಾದಂತಹ ಎಜುಕೇಶನ್ ಇರಬೇಕು, ಇನ್ನೊಂದು ಕಡೆ ನಾವು ಕೂಡ ಚೆನ್ನಾಗಿ ಓದಬೇಕು. ಸೊ ಅವೆರಡು ಇದ್ದಾಗ ಮಾತ್ರ ಒಂದು ಉತ್ತಮವಾದಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಶಾಲೆಯಲ್ಲಿ ಕಾಲೇಜಲ್ಲಿ ಯಾವ ರೀತಿ ಇದೆ ಅಂದರೆ ಮಕ್ಕಳಿಗೆ ಕಾಲೇಜ್ ಅಟ್ಮಾಸ್ಫಿಯರ್ ಇರ್ಬೋದು, ಜೊತೆಗೆ ಯಾವ ರೀತಿ ಅರ್ಥ ಆಗಲಿಲ್ಲ ಅಂದರೆ ಯಾವ ರೀತಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ರು? ಕಾಲೇಜ್ ಅಟ್ಮಾಸ್ಫಿಯರ್ ಅಂದರೆ ಸರ್ ಅದು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಲೈಕ್ ಈ ಕಾಲೇಜ್ ಬಿಟ್ಟು ನಾನು ಬೇರೆ ಯಾವುದೋ ಕಾಲೇಜಿಗೆ ಹೋಗಿದ್ದೆ ಅಂತಂದರೆ ನಂಗೆ ಈ ಮಾರ್ಕ್ಸ್ ಬರ್ತಿತ್ತು ಅಂತ ನಾನು ಹೇಳಲ್ಲ ಸರ್, ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಬಂದು ಲೆಕ್ಚರ್ ಜೊತೆ ಇಷ್ಟೊಂದು ಇಂಟ್ರ್ಯಾಕ್ಟ್ ಮಾಡಿ ಇಷ್ಟು ಒಳ್ಳೆ ಟೀಚಿಂಗ್ ಇದ್ದಿದ್ದಕ್ಕೆ ಈ ಮಾರ್ಕ್ಸ್ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಇರುವಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ತುಂಬ ಲೈಕ್ ಲೆಕ್ಚರ್ಸ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ಅವ್ರು ಒಂದ್ಸಲ ಹೇಳಿದ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಡೌಟ್ ಕೇಳೋಕ್ಕೆ ನಮಗೆ ಫ್ರೀಯಾಗಿ ಫೀಲ್ ಮಾಡ್ತೀವಿ. ಆ ಥರ ನಮಗೆ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಕೊಡೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ನನ್ನ ಜೊತೆ ಟೀಮ್ ಅಕಾಡೆಮಿಯ ಮತ್ತೋರ್ವ ವಿದ್ಯಾರ್ಥಿನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತನುಜಾ DC ಅಂತೇಳಿ. ಇವರು ಕೂಡ 587 ಅಂಕಗಳನ್ನ ತೆಗೆದುಕೊಳ್ಳುವ ಮೂಲಕ 97% ತೆಗೆದುಕೊಂಡಿರೋದು. ಇವರು ಮೂಲತಃ ಬಸಾಪುರ ಗ್ರಾಮದವರು. ಅಪ್ಪ ಕೃಷಿಕರಾಗಿದ್ದರು. ಕೃಷಿಕ ವೃತ್ತಿಯಲ್ಲಿ ಇದ್ಕೊಂಡು ಮಗಳು ಓದಬೇಕು ಅನ್ನೋಂತಹ ಕನಸು ಕಟ್ಟಿದ್ರು. ಇದೀಗ ಅಪ್ಪನ ಕನಸನ್ನು ಕೂಡ ನನಸು ಮಾಡಿರುವಂಥದ್ದು. ಅವ್ರು ಮಾತಾಡ್ಸೋಣ ಯಾವ ರೀತಿಯಾದಂತಹ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿತ್ತು, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಸಹಕಾರ ಕೊಡ್ತು ಅಂತೇಳಿ ಅವ್ರನ್ನ ಮಾತಾಡ್ಸೋಣ. ಈಗ ತನುಜ ಅವ್ರು ಹೇಳ್ರಿ, ಈಗ 587 ಅಂಕ ತೆಗೆದುಕೊಂಡಿರಿ, ಯಾವ ರೀತಿ ಅಂತ ಇದು ಎಕ್ಸ್ಪೆಕ್ಟೇಷನ್ ಇತ್ತಾ ಏನು? ಸರ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇತ್ತು. ಇಲ್ಲ ಕೋಚಿಂಗ್ ತಗೊಂಡಾಗಿಂದನೂ ಇಲ್ಲ ನಾನು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಬಂದಿತ್ತು. ಇನ್ನು ಕಾಲೇಜ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಬೋರ್ಡ್ಸಲ್ಲಿ ಇರ್ಬೋದು ಅಥವಾ KCET, ನೀಟ್, JEE ಎಲ್ಲದರಲ್ಲೂ ಕೋಚಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ನೀಟ್ ಆಸ್ಪಿರೆಂಟು. ಬಟ್ ಇದು ಬೋರ್ಡ್ ಎಕ್ಸಾಮ್ಸ್ಗೆ ನಮಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿ ಕಡಿಮೆ ಟೈಮ್ ಕೊಟ್ಟರು. ಬಟ್ ನೀಟ್ ಮೇಲೆ ನಮಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರು. ಬೋರ್ಡ್ಸ್ಗೂ ಕೂಡ ಅಷ್ಟೇ ಕಡಿಮೆ ಟೈಮಲ್ಲಿ ನಮಗೆ ಪ್ರಿಪೇರ್ ಮಾಡಿದರು. ರಿಯಲಿ ನನಗೆ ತುಂಬ ಶಾಕ್ ಆಯಿತು, ನಾನು ಈ ರೇಂಜಿಗೆ ಪ್ರಿಪೇರ್ ಆಗ್ತಿದ್ದೀನ ಅಂತ. ಅವ್ರು ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಆ ರೀತಿ ನಾವು ಪ್ರಿಪೇರ್ ಆಗಿದ್ದೀವಿ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀವಿ. ಇಟ್ಸ್ ಆಲ್ ಅಬೌಟ್ ಕಾಲೇಜ್. ಹೇಗೆ ಅನ್ಸುತ್ತೆ ಈಗ ಕಾಲೇಜಲ್ಲಿ ಎಜುಕೇಷನ್ ಸಿಸ್ಟಮ್ಸ್ ಇರ್ಬೋದು, ಯಾವ ರೀತಿ ಇದೆ ಅಂತೇಳಿ? ತುಂಬ ಚೆನ್ನಾಗಿದೆ ಸರ್. ನೀಟ್, JEE ಯಾವುದ್ರಲ್ಲೂ ಕಡಿಮೆ ಇಲ್ಲ ಸರ್. ಎಲ್ಲದರಲ್ಲೂ ಕೋಚಿಂಗ್ ಎಲ್ಲ ಲೆಕ್ಚರ್ಸು ಕೂಡ ನೀವು ಎಷ್ಟು ಟೈಮಲ್ಲಿ ಈಗ HODಗಳಾದ್ರೂ ಕೂಡ ಅವರು ನೈಟಲ್ಲಿ ಆದ್ರೂ ನೈಟ್ ಎಷ್ಟು ಟೈಮಲ್ಲಿ ಆದ್ರೂ ನೀವು ಫೋನ್ ಮಾಡಿ ಕೇಳಿದರೆ ಅವ್ರ ಡೌಟ್ ಆವಾಗಲೇ ಕ್ಲಾರಿಫೈ ಮಾಡ್ತಾರೆ. ಯಾವ ರೀತಿ ಅಂಥ ಟೈಮಲ್ಲಿ ನಾವು ಕುತ್ಕೊಂಡು ಓದೋದು ಇರಲಿ, ಅವ್ರು ಅಷ್ಟು ಟೈಮಲ್ಲಿ ಅಂಥ ನೈಟಲ್ಲಿ ಅವ್ರನ್ನೂ ಫೋನ್ ರಿಸೀವ್ ಮಾಡಿ ನಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡೋದಂದರೆ ಅದು ತುಂಬ ಇಂಪಾರ್ಟೆಂಟ್. ಈಗ JEE ರಿಸಲ್ಟ್ ಬಂದಿದೆ, ಈಗ JEEನ ನೀಟಾ ಯಾವುದು ಆಪ್ಷನ್ ಯಾವುದು ಅಂತೇಳಿ? ನೀಟ್ ಸರ್, ಅದು ನಮ್ಮ JEE ಬಗ್ಗೆ ಏನೂ ಹೋಪ್ಸ್ ಇರಲಿಲ್ಲ. ಅದು JEE ಅಪ್ಲಿಕೇಶನ್ ಹಾಕೋ ರೀತಿ ಹಾಕಿ, ಬಟ್ ಅವರು ಎಕ್ಸಾಮ್ಸ್ ಎಲ್ಲ ಮಾಡಿದರು ನಮ್ಮ ಕಾಲೇಜಲ್ಲಿ. ಯಾವ ಎಕ್ಸಾಮ್ಸು ಬಿಟ್ಟಿಲ್ಲ, ಎಲ್ಲ ಎಕ್ಸಾಮ್ಸು ಮಾಡಿದ್ದಾರೆ. ಅದನ್ನು ಅಟೆಂಡ್ ಮಾಡಿದ್ವಿ. ಅದೆಲ್ಲ ಅಟೆಂಡ್ ಮಾಡಿ ಆ್ಯಸ್ ಯೂಶುವಲ್ ಬರೆಯೋ ಅಂತ ನೀಟಿಗೆ ಪ್ರಿಪೇರ್ ಆಗಿದ್ದೆ. ಅದರ ಮೇಲೇ JEE ಬಂದಿದ್ದು. ಬಟ್ ಹೋಪ್ಸ್ ಎಲ್ಲ ನೀಟ್ ಮೇಲೆ ಇದೆ. ಈಗ ನೀಟಲ್ಲಿ ಏನು ಗುರಿ ಏನಿದೆ, ನೀಟಲ್ಲಿ ಏನಾಗಬೇಕು ಅಂತೇಳಿ? ಅಬೋ 650ವರೆಗೂ ತೆಗಿಬೇಕು ಅಂತ ಇದೆ ಸರ್. ಆ್ಯಸ್ ಯೂಶುವಲ್ ಅದಕ್ಕೆ ಸರಿಯಾಗಿ ನಮ್ಮ ಕಾಲೇಜಲ್ಲೂ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ನಾವು ಕೂಡ ಪ್ರಿಪೇರ್ ಆಗ್ತಿದ್ದೀವಿ. ಕೋಚಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಸರ್. ಈಗ ಒಂದು ಎಜುಕೇಷನ್ ಅಂತ ಬಂದಾಗ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇದ್ದರೆ ಓದಲಿಕ್ಕೂ ಖುಷಿ ಅನಿಸುತ್ತೆ. ಸೊ ಇದೆ ಇಲ್ಲಿ ಕಾಲೇಜಲ್ಲಿ ಯಾವ ರೀತಿ ಇದೆ? ಸರ್ ಇದೆ ಸರ್, ಖಂಡಿತವಾಗ್ಲೂ ಇದೆ ಸರ್. ಲೆಕ್ಚರ್ಸ್ ಎಲ್ಲ ಅದೇ ರೀತಿಯಾಗಿ ಕೋಪ್ ಮಾಡ್ತಾರೆ.
ನಮ್ಮ ಕಾಲೇಜ್ ಅಂದರೆ ನೈಟ್ 11:30ವರೆಗೂ ಕೂಡ ಸ್ಟಡಿ ಅವರ್ಸ್ ಬೇಕಾದರೂ ಮಾಡ್ತಾರೆ, ಹಾಸ್ಟೆಲಲ್ಲೂ ಕೂಡ ಓದ್ಬೋದು. ಅಷ್ಟೇ, ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಸರ್, ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಮುಂದೆ ಏನಾಗಬೇಕು ಅಂತ ಹೇಳಿ? ಅದೇ ಸರ್, ನೀಟ್ ಮೇಲೆ ಮೆಡಿಕಲ್ ಮಾಡಿ ನೆಕ್ಸ್ಟು ಒಟ್ಟು ನೀಟ್ ಕ್ರ್ಯಾಕ್ ಮಾಡಬೇಕು. ಅದ್ರ ಮೇಲೆ ಎಷ್ಟು ಸ್ಕೋರ್ ಬಂದ್ರೂ ಅದು ಮೆಡಿಕಲ್ ಕಂಪ್ಲೀಟ್ ಮಾಡಿದ್ಮೇಲೆ ಬೇರೆ ಏನಾದರೂ IAS ಆ ಥರ ಮಾಡಿ. ಓಕೆ, ಸೊ ಇದು ಟೀಮ್ ಅಕಾಡೆಮಿಯ ಮಾತುಗಳು. ಸಂಸ್ಥಾಪಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಉತ್ತಮವಾದಂತಹ ಬಾಂಧವ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ದ ಟೀಮ್ ಅಕಾಡೆಮಿ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗಲಾರದು. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.